ನನ್ನ ಮನೆಗೆ ವಿಡಿಯೋ ಮಾಡಿ ಕಳಿಸ್ಬೇಕಂತ ಇನ್ನ ಯಾಕೆ ಬಂದೇ ಇಲ್ಲಂತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಮನೆ ಬಾಗಿಲು ಓಪನ್ ಮಾಡ್ತೀನಿ. 7 ಗಂಟೆ ಸಂಜೆಗೆ ನನ್ನ ಫ್ರೆಂಡ್ಸ್ ಬಂದಿದ್ಲು. ಓಪನ್ ಮಾಡ್ತೀನಿ, ಎದೇನೆ ಝಲ್ ಅಂತ ಅಂದೋಯ್ತು. ಅಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತು. ಮನೆ ಡೋರ್ನ ಓಪನ್ ಮಾಡಿದ ತಕ್ಷಣವೇ ಅಪ್ಪ ಎದೆ ಜಲ್ ಅಂದ್ಬಿಡ್ತು. ಹಾಗೆ ನೋಡಿದರೆ ಒಳ್ಳುನೇ ಬರ್ತೈತೆ, ಆ ಥರ ಆಗಿಬಿಟ್ಟೈತೆ. ನೋಡಿ ಹೆಂಗೆ ತುಂಬೈತೆ ನೀರು ಅಂತ ಹೇಳಿ. ಎಲ್ಲ ಪ್ರತಿ ಒಂದು ಮನೆ ಕೆಳಗಿರೋ ಪ್ರತಿ ಒಂದು ವಸ್ತುನೂ ನೆಂದೋಗ್ಬಿಟ್ಟವೆ. ಇದರಲ್ಲಿ ಎಷ್ಟು ಚೆನ್ನಾಗಿದಾವೋ ಎಷ್ಟು ಚೆನ್ನಾಗಿಲ್ವೋ ಗೊತ್ತಿಲ್ಲ. ಅಕ್ಕಿ ಮೂಟೆನೂ ನೆಂದೋಗ್ಬಿಟ್ಟೈತೆ. ಆಗಲೇ ಅಕ್ಕಿ ಮೂಟೆ ಹಾಗೆಯೇ ರಾಗಿ ಮೂಟೆನ ಆಚೆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ. ನೋಡಿದರೆ ಅವಳು ಬರ್ತೈತೆ. ಕ್ಲೀನ್ ಮಾಡಬೇಕಲ್ಲ, ಈಗ ಇಡೀ ಮನೇನ ಕ್ಲೀನ್ ಮಾಡಬೇಕು. ಅದರಲ್ಲಿ 7 ಗಂಟೆ ಆಗೈತಿ. ಎಷ್ಟು ಗಂಟೆ ಕ್ಲೀನ್ ಮಾಡ್ತೀನೋ ಏನೋ. ಇಲ್ಲೆಲ್ಲ ತುಂಬಿಟ್ಟಿತ್ತು, ಬಾತ್ರೂಮ್ ಫುಲ್ಲು ತುಂಬಿಟ್ಟಿತ್ತು ಒಂದು ಮಣ. ಅದನ್ನು ನೀರಾಕಿ ಕ್ಲೀನ್ ಮಾಡಿದ್ದೀನಿ. ವಾಮಿಂಟು, ಹೊಟ್ಟೆ ಎಲ್ಲ ತೊಳೆಸಿ ವಾಮಿಂಟು. ಊಟ ಅಂತೂ 1 ವಾರ ಸೇರಲ್ಲ ನನಗೆ, ಆ ಥರ ಐತೆ. ಬೇಜಾರಾಗ್ತೈತೆ. ಹಂಗೆ ಅವಳು ಬರ್ತೈತೆ, ಯಾಕಪ್ಪ ಹಿಂಗಾಯಿತು ಅಂತ ಹೇಳಿ. ಇದೇನು ಕೆಳಗೆ ಡೌನ್ನಲ್ಲಿರೋ ಮನೆಯಲ್ಲ, ಅಪ್ಪಲ್ಲಿರೋ ಮನೆಯೇ. ಮಳೆ ಜಾಸ್ತಿ ಆಗಿರೋ ಕಾರಣ ತುಂಬಿಟ್ಟೈತೆ ಚೇಂಬರ್ ನೀರು. ಅದೇನು ಕಟ್ಕೊಂಡತ್ತೋ ಏನೋ ಗೊತ್ತಿಲ್ಲ, ಫುಲ್ ತುಂಬಿ ನೀರೆಲ್ಲ ಒಳಗೆ ಬಂದೈತೆ. ಬಾತ್ರೂಮಿಂದನೂ ಬಂದೈತೆ, ಹಾಗೆ ಡೋರಿಂದನೂ ಬಂದುಬಿಟ್ಟೈತೆ. ನೋಡಿದ ತಕ್ಷಣ ಅವಳು ಬಂತು. ಏನು ಮಾಡೋದು ನೋಡಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಈ ಥರ ಗೋರ್ ಹಾಕ್ತಾಯಿದ್ದೀನಿ. ನೀರನ್ನ ಮಾಮೂಲಿ ನಾರ್ಮಲ್ ನೀರು ಆದರೆ ಆರಾಮಾಗಿ ಏನು ತೆಗೆದುಕೊಳ್ಬೋದು. ಆದರೆ ಸ್ಮೆಲ್ ಹಂಗೈತೆ. ಸ್ಮೆಲ್ಲಿಗೆ ವಾಮಿಂಟ್ ಬರ್ತೈತೆ, ಹೊಟ್ಟೆ ತೊಳಸ್ತೈತೆ. ಹಂಗೆ ಅವಳೂ ಬರ್ತೈತೆ, ಕೋಪನೂ ಬರ್ತೈತೆ. ಏನು ಮಾಡಲಿ ಅಂತ ಅನ್ನಿಸ್ತೈತೆ. ಏನು ಮಾಡೋದು, ಹಿಂಗಾಗಿ ಹೋಗ್ಬಿಟ್ಟೈತೆ. ನಿಧಾನಕ್ಕೆ ಒಡ್ಸೋಣ ಅಂತ ಅಂದ್ರೂ ಇಡೀ ಮನೆ ಫ್ರೆಂಡ್ಸ್, ಈ ಒಂದೇ ಒಂದು ಕೆಳಗಿಟ್ಟಿರೋ ಒಂದು ವಸ್ತುನೂ ನೆಟ್ಟಗಿಲ್ಲ. ಪ್ರತಿ ಒಂದು ಈಗ ನಾನು ಒರೆಸ್ಬೇಕು. ಏನೇನೆಲ್ಲ ಕೆಳಗದವ ಎಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಮ್ಯಾಟ್ಗಳು, ಯಪ್ಪ ಅಕ್ಕಿ ಮೂಟೆ ಅಂತೂ ಅದೇ ಆಗೋಗ್ಬಿಟ್ಟೈತೆ. ಆಚೆ ಕಡೆ ಎತ್ತಿಟ್ಟಿದ್ದೀನಿ. ಹೊರಗೆ ಬೆಂಗಳೂರಲ್ಲಿ ಮಳೆ ಗೊತ್ತಿಲ್ಲ. ಅಕ್ಕಿ ಮೂಟೆ 25 kgದು. ನಮ್ಮ ಮನೆಯವ್ರು ಬರಬೇಕೀಗ ಅದನ್ನು ನೋಡೋಕ್ಕೆ. ಅವರು ಬರೋದಿನ್ನು 9 ಗಂಟೆ. ಅಷ್ಟರೊಳಗೆ ನನಗೆ ಎಷ್ಟು ಕ್ಲೀನ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀನಿ. ಇದು ಮಂಚದ ಒಳಗೆಲ್ಲ ಹೋಗ್ಬಿಟ್ಟೈತೆ. ಮಂಚದ ಒಳಗಿನ ನೀರನ್ನ ಹೆಂಗೆ ತೆಗಿಬೇಕು ಅಂತ ಹೇಳಿ ಇನ್ನೂ ಗೊತ್ತಾಗ್ತಾಯಿಲ್ಲ. ಮಂಚದ ಒಳಗಿನ ಅಂತ ಹೇಳಿ ಬೋರಿದ್ರೆ ಎಷ್ಟೆಷ್ಟೆಲ್ಲ ಬರ್ತೈತೆ ಅಂತ ಹೇಳಿ ಈ ಥರ ಎಷ್ಟು ಬಕೆಟ್ನಾಗ ಎತ್ತು ಹಾಕಿದ್ದೀನೋ ಏನೋ ಗೊತ್ತಿಲ್ಲ. ಅಷ್ಟೊಂದು ನೀರು ಅಪ್ಪ. ಇವಾಗ ಸದ್ಯ ಅರ್ಧ ತೆಗ್ದಿದ್ದೇನೋ ಇನ್ನೂ ಗೊತ್ತಿಲ್ಲ. ನೋಡಿ, ಈ ಥರ ಅಡುಗೆ ಮನೆಯಲ್ಲಿ ಕಬೋರ್ಡ್ಗಳು, ಅಲ್ಲೆಲ್ಲ ಪಾತ್ರೆ ಅದು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಅಕ್ಕಿ ಡಬ್ಬ, ರಾಗಿ ಹಿಟ್ಟಿನ ಡಬ್ಬ, ಇದು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಒಳಗೆ ಹೋಗೋ ಒಂದು ಮನೆ ನೀರು ಫುಲ್ ಒಳಗೆ ಹೋಗೈತೆ. ಎಲ್ಲನೂ ಇವಾಗ ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಎಷ್ಟೊತ್ತಾಗುತ್ತೋ ಏನೋ ಕ್ಲೀನ್ ಮಾಡೋಕ್ಕೆ. ನೆನೆಸ್ಕೊಂಡ್ರೆ ಅವಳು ಬರ್ತಾಯಿತ್ತು. ಅದರಲ್ಲೂ ರಾತ್ರಿ ಇವಾಗ ಯಾರು ಹೆಲ್ಪ್ ಮಾಡ್ತಾರೆ? ಯಾರೂ ಇಲ್ಲ ಹೆಲ್ಪ್ ಮಾಡೋದಕ್ಕೆ. ನಾನೇ ಮಾಡ್ಕೋಬೇಕು. ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಪಾಪು ಐತೆ ಅವಳಿಗೆ. ಪಾಪು ಜೊತೆ ಅವಳು ಹೊರಟಳು. ನಾನು ಹೋಗು ಅಂತ ಹೇಳಿದ್ದೆ. ಅಡುಗೆ ಮಾಡ್ತೀನಿ ಅಕ್ಕ, ಊಟ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ದಾಳೆ. ಈ ಸ್ಮೆಲ್ಲಿಗೆ ಊಟ ಅಂತೆ ಏನೂ ತಿನ್ನೋಕ್ಕೂ ಆಗಲ್ಲ ಇನ್ನೊಂದು ವಾರ. ನೋಡಿ ಫ್ರೆಂಡ್ಸ್, ಎಲ್ಲ ತುಂಬುತ್ತೆ. ನೋಡಿ ಈ ಮೂಲೆಯಲ್ಲಿ ಹೆಂಗೆ ನಿಂತತೆ ಅಂತ. ಅಲ್ಲಿ
ಇಲ್ಲಿವರೆಗೂ ಬಂದತ್ತೆ. ಎಲ್ಲ ಎತ್ತಿಟ್ಟಿದ್ದೀನಿ, ಮನೆಗಿರೋ ವಸ್ತು ಎಲ್ಲ ಎತ್ತಿಟ್ಟಿದ್ದೀನಿ, ಎತ್ತೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಬೆಡ್ಡಿಗೆ ಬಂದಿಲ್ಲ, ಸದ್ಯ ಬೆಡ್ಡಿಗೆ ಬಂದಿಲ್ಲ, ಅದು ಖುಷಿ ಪಡಬೇಕು. ನೋಡಿ ಇಲ್ಲಿ ಬಂದಿಲ್ಲ, ಇಲ್ಲಿವರೆಗೂ ಬಂದತ್ತೆ. ಅಪ್ಪ ಸಾಕಾಗೋಯ್ತು. ಅರ್ಧ ನೀರು ತೆಗಿಯೋದೇ ಇಷ್ಟೊತ್ತು, ಇನ್ನೂ ಒರೆಸ್ಬೇಕು. ಅದು ಎಷ್ಟು ಸತಿ ಒರೆಸ್ಬೇಕು ಅಪ್ಪ, ನನಗಂತೂ ಸಾಕಾಗೋಯ್ತು. ಎಲ್ಲ ಪೆನಾಯಿಲ್ ಹಾಕಿದ್ದೀನಿ, ಪೆನಾಯಿಲ್ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಸ್ಮೆಲ್ಲು ಇಲ್ಲ, ಫುಲ್ಲು ನಿಂತ್ಬಿಟ್ಟಿತ್ತು. ಇದು ಫುಲ್ಲು ಬಂದು ಟಾಯ್ಲೆಟ್ ಎಲ್ಲ ನಿಂತ್ಬಿಟ್ಟಿತ್ತು. ಅಪ್ಪ ಹೆಂಗೆ ಸ್ಮೆಲ್ ಬರ್ತೈತೆ ಅಂದರೆ ಎಲ್ಲ ಬೆಡ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಎತ್ತಿ ಏನು ಮಾಡೋದು, ಕೆಳಗೆ ಇಟ್ಕೊಳಕ್ಕಂತೂ ಆಗಲ್ಲ, ಫುಲ್ಲು ನೀರು ತುಂಬೋಗ್ಬಿಟ್ಟೈತೆ. ಏನು ಮಾಡೋದು? ಇಲ್ಲಿ ಅಷ್ಟೇ, ಬೀರು ಸಂದಿಲಿ ನೀರು ಅರ್ಧ ನೀರು ತೆಗ್ದೈತೆ, ಇನ್ನೂ ಐತೆ ಅರ್ಧ ನೀರು, ಹಂಗಂಗೆ ಐತೆ ಒಳಗೆಲ್ಲ. ಅಪ್ಪ ಎಲ್ಲ ಫುಲ್ಲು ಅಡಿಗೆಲ್ಲ ನೀರೈತೆ, ಮಂಚದ ಅಡಿಗೆ. ಸಾಕಾಗೋಗ್ಬಿಟ್ಟೈತೆ, ಸಾಕಾಯಿತು ನನಗೆ. ಈ ಥರನ ಮಳೆ ಇದೇ ಫಸ್ಟ್ ಟೈಮ್ ಆಗಿರೋದು. ಎಲ್ಲೂ ದೊಡ್ಡ ಚೇಂಬರ್ ಇಲ್ಲ ದೊಡ್ಡದು ಇಲ್ಲ, ಆದ್ರೂ ಅದು ತುಂಬಿ ನೀರು ಬಂದುಬಿಟ್ಟತ್ತೆ. ಅಷ್ಟು ದೊಡ್ಡ ಮಳೆ ಬಂದೈತೆ, ಎಲ್ಲ ತುಂಬಿಟ್ಟಿತ್ತು. ಅಡುಗೆ ಮನೆ ಅಂತೂ ಫುಲ್ಲು ತುಂಬೋಗಿತ್ತು. ಸುಮಾರು ನೀರು ತೆಗ್ದೇ ಇನ್ನೂ ಐತೆ. ಏನು ಮಾಡೋದು? ಎಲ್ಲ ಮೇಲೆ ನೋಡಿ, ಎಲ್ಲ ಎತ್ತಿಟ್ಟು ಕೆಳಗಿಟ್ಟವನ್ನೆಲ್ಲ, ಇವೆಲ್ಲ ಕೆಳಗಿದ್ವು, ಇಲ್ಲೆಲ್ಲ ಕೆಳಗಿದ್ದು ಎಲ್ಲ ಮೇಲೆ ಎತ್ತಿಟ್ಟಿದ್ದೀನಿ. ನೀರೆಲ್ಲ ತೆಗಿಬೇಕು. ಈಗಲೇ ರಾತ್ರಿ 8 ಗಂಟೆ 9 ಗಂಟೆ 8:30 9 ಗಂಟೆ ಆಗೈತೆ ಅಷ್ಟೇ. ಇವತ್ತಿನ ಕತೆ ಇನ್ನೂ ಬಂದಿಲ್ಲ ನಮ್ಮ ಮನೆಯವರು. ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗ್ಬಿಟ್ಟೈತೆ ಫ್ರೆಂಡ್ಸ್, ಎಷ್ಟು ಗಲೀಜು, ಯಪ್ಪ ಆಗ್ತಾಯಿಲ್ಲ, ಕನಿಸ್ತೈತೆ. ಅಷ್ಟು ಗಲೀಜು, ಅಷ್ಟು ನೀರು ನಿಂತೈತೆ. ಟಾಯ್ಲೆಟ್ಟು ನೀರೆಲ್ಲ ಒಳಗೆ ಬಂದರೆ ಹೆಂಗಿರುತ್ತೆ ಹೇಳಿ? ಆಗುತ್ತಾ? ಸಾಕಾಗೋಗ್ಬಿಟ್ಟೈತೆ. ಹೊಟ್ಟೆ ಎಲ್ಲ ತೊಳಸ್ತಾ ಅಷ್ಟು ನೀರು ನಿಂತೈತೆ. ಎಲ್ಲ ಫುಲ್ಲು ನಿಂತ್ಬಿಟ್ಟಿತ್ತು ಬಚ್ಚಲ ಮನೆ. ನೋಡಿ, ಬೆಡ್ರೂಮು ಫುಲ್ಲು ಎಲ್ಲ ಮೇಲೆ ಎತ್ತಿಟ್ಟಿದ್ದೀನಿ, ಕೆಳಗೆಲ್ಲ ನೀರಿರೋದಕ್ಕೆ. ಇಷ್ಟೇ ಕತೆ ಬೆಂಗಳೂರದ್ದು. ಎಲ್ಲ ಬೆಂಗಳೂರು ಅಂತ ಖುಷಿ ಪಡ್ತಾರೆ. ಮಳೆ ಜಾಸ್ತಿ ಬಂದರೆ ತಡ್ಕೊಳ್ಳಲ್ಲ ಬೆಂಗಳೂರು. ಇದೇನು ತೆಗ್ಗಗೂ ಇಲ್ಲ, ಅಪ್ಪಲ್ಲೈತೆ ನಮ್ಮ ಮನೆ. ಇದು ಚೇಂಬರ್ ಕಟ್ಕೊಂಡು ಬಂದಿರೋದು ನೀರು. ಅಷ್ಟು ಮಳೆ ಬಂದೈತೆ. ಮಳೆ ನೀರು ಹೋಗ್ಲಾರ್ದೇ ಇಳಿದೋಗ್ಲಾರ್ದೇ ಒಳಗೆ ಬಂದುಬಿಟ್ಟತ್ತೆ ನೀರು. ಅದು ಈ ಕಡೆಯಿಂದ ಬಂದಿಲ್ಲ, ಬಾತ್ರೂಮಿಂದ ಬಂದತ್ತೆ ನೀರು. ಯಾಕೆಂದ್ರೆ ಬಾತ್ರೂಮಿಗೆ ಬಾತ್ರೂಮ್ ಇಷ್ಟು ಬಂದುಬಿಟ್ಟಿತ್ತು ಮೇಲೆ, ಟಾಯ್ಲೆಟ್ ಎಲ್ಲ ಬಂದುಬಿಟ್ಟಿತ್ತು. ನೆನ್ಸ್ಕಿಂತ ಯಾಕೆ ಅನ್ನಿಸ್ತೈತೆ, ಹೆಂಗೆ ನೀರು ಹಾಕಿದ್ನೋ ಏನೋ, ಹೊಟ್ಟೆ ಎಲ್ಲ ತೊಳಸಿ ವಾಮಿಂಟ್ ಬಂದಂಗೆ ಆಗ್ತಾಯಿತ್ತು. ನಾನು ದೇವ್ರ ಮನೆಗೆ ಹೋಗಿಲ್ಲ, ನನ್ನ ಪುಣ್ಯಕ್ಕೆ ನೀರು ಇಲ್ಲಿವರೆಗೆ ಬರ್ತೈತೆ. ಫುಲ್ ಹಾಲಿಗೆ ಬಂದಿಲ್ಲ. ಎಲ್ಲ ಕೆಳಗಿಟ್ಟಿದ್ದೆ, ಬೆಡ್ ಕೆಳಗಿಟ್ಟಿದ್ದೆ, ಬೆಡ್ವರೆಗೂ ಬಂದಿಲ್ಲ. ಅಂತೂ ಬೆಡ್ಡೆಲ್ಲಂದ್ರೂ ನೆಂದಿದೆ. ಬೆಡ್ ಆಚೆ ಕಡೆನೇ ಹಾಕಬೇಕಾಗಿತ್ತು. ಎಲ್ಲ ಬೆಡ್ಡೆಲ್ಲ ಮೇಲೆ ಎತ್ತಿಟ್ಟು ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ರೂಮು ಆಮೇಲೆ ಹಾಲು ಮುಗಿಸಿ ಲಾಸ್ಟಿಗೆ ಅಡುಗೆ ಮನೆಗೆ ಬಂದಿದ್ದೀನಿ. ರೂಮಲ್ಲೇನು ಅಷ್ಟು ನಿಂತಿಲ್ಲ, ಸುಮಾರು ಹಾಲಲ್ಲಿ ಮತ್ತು ಅಡುಗೆ ಮನೆಯಲ್ಲೇ ಜಾಸ್ತಿ ನಿಂತಿರೋದು. ವಾಮಿಂಟ್ ಬರ್ತಾಯಿದೆ ಈ ಕಬೋರ್ಡ್ ಒಳಗೆ. ಎಲ್ಲ ಡೋರ್ ಹಾಕಿತ್ತಲ್ಲ, ಸ್ಮೆಲ್ಲು ತೆಗೆದು ಕ್ಲೀನ್ ಮಾಡೋದ್ರೊಳಗೆ ಯಪ್ಪ ವಾಮಿಂಟ್ ಬರ್ತೈತೆ. ಹೊಟ್ಟೆ ಕಳ್ಳೆಲ್ಲ ತೊಳಸಿ ವಾಂತಿ ಬರ್ತಾಯಿದೆ. ಆ ಥರ ಆಗ್ತಾಯಿದೆ. ಈ ಥರ ಸಿಚುವೇಶನ್ ಮಾತ್ರ ಯಾರಿಗೂ ಬರಬಾರ್ದಪ್ಪ. ನನಗಂತೂ ಬೇಜಾರಾಗ್ತಾಯಿತ್ತಪ್ಪ. ಇನ್ನು ಒಂದು ವಾರ ಊಟ ಸೇರಲ್ಲ ನೋಡಿ. ಈ ಥರ ಪರಿಸ್ಥಿತಿ ಬಂದರೆ ಹಿಂಗೆ ಹ್ಯಾಂಡ್ಲ್ ಮಾಡಬೇಕು. ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಪರವಾಗಿಲ್ಲ. ಈ ಥರ ಸಿಚುವೇಶನ್ ಎಲ್ಲ ಬಂದಾಗ ಹ್ಯಾಂಡ್ಲ್ ಮಾಡೋದು ತುಂಬಾ ಕಷ್ಟ. ನನಗಂತೂ ತುಂಬಾ ಕಷ್ಟ ಅಂತ ಅನ್ನಿಸ್ತು. ಯಾರಿಗೆ ಈ ಥರ ಸಿಚುವೇಶನ್ ಬಂದಾಗ ಏನಂತ ಗೊತ್ತಿಲ್ಲ. ನನಗಂತೂ ಒಳುನೇ ಬರ್ತಾಯಿತ್ತೆ. ಯಾರು ಹೆಲ್ಪಿಗಿಲ್ಲ, ಏನೂ ಇಲ್ಲ, ನಾನೇ ಮಾಡಬೇಕು. ಇವಾಗ ಅವ್ರು ಬರೋವರೆಗೂ ನಾನೇ ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಅವ್ರು ಬಂದು ಏನು ಹೆಲ್ಪ್ ಮಾಡ್ತಾರೋ ಏನೋ ನೋಡಬೇಕು. ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಪಾಪ, ಸುಮ್ಮನೆ ಅಂತೂ ಕೂರಲ್ಲ. ಅವ್ರು ಬರೋದ್ರೊಳಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಪಾಪ ಅವರು ಹಗಲೆಲ್ಲ ಕೆಲಸ ಮಾಡಿ ಬಂದಿರ್ತಾರೆ ಪಾಪ.
ನೋಡಿ ಹೆಂಗೈತೆ ಅಂತ ನೀರು ಎಷ್ಟು ಕ್ಲೀನ್ ಮಾಡಿದ್ರೂ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗಂತೂ ಯಪ್ಪ ಅನ್ನಿಸ್ತೈತಿ. ನಾರ್ಮಲ್ ವಾಟ್ರ್ ಆದರೆ ಪರವಾಗಿಲ್ಲ, ಹೆಂಗೋ ಕ್ಲೀನ್ ಮಾಡ್ಕೋಬೋದು. ಆದರೆ ಈ ಥರ ಗಲೀಜು ನೀರು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಎಲ್ಲ ಎಲ್ಲದೇನು ಚೇಂಬರಲ್ಲಿ ಏನೆಲ್ಲ ಹೋಗುತ್ತೋ ಎಲ್ಲದು ಒಳಗೆ ಬಂದು ಕುಂತೈತೆ. ಇಡೀ ಮನೆ ಕ್ಲೀನಾಗಿ ನನಗೆ ಸ್ಯಾಟಿಸ್ಫೈ ಆಗೋಕ್ಕೆ ಇನ್ನೂ ಒಂದು ವಾರ ಬೇಕು. ವಾಸನೆ ಎಲ್ಲ ಹೋಗಿ ಎಲ್ಲ ಆಗೋದಕ್ಕೆ, ಊಟ ಗೀಟ ಇಡ್ಸೋದಕ್ಕೆ. ಅದರಲ್ಲೂ ನಾನೇ ನೋಡಿ ಫುಲ್ಲು ಕ್ಲೀನ್ ಮಾಡಿದ್ದೀನಲ್ಲ. ಊಟ ಅಂತೂ ಇಡ್ಸಲ್ಲ ಒಂದು ವಾರ. ನೋಡಿ ಎಷ್ಟರ ಮಾಡಲಿ ಎಲ್ಲೆಲ್ಲಿ ನೀರು ಹಂಗಂಗೆ ಐತೆ. ಕ್ಲೀನ್ ಮಾಡಿದಂಗೆ ನೀರು ಬರ್ತದೆ ಅಂದರೆ ಅಷ್ಟು ನೀರು ಬಂದು ತುಂಬ್ಕೊಂಡೈತೆ, ಅಷ್ಟು ಜೋರು ಮಳೆ ಬಂದೈತೆ ಅಂತ ಹೇಳಿ ಅರ್ಥ. ನಾನು ಬೇಗನಾದರೂ ಬಂದಿಲ್ಲ ಅನ್ನಿಸ್ತೈತೆ. ಲೇಟಾಗಿ ಹೋಗ್ಬಿಡ್ತು, ಮಳೆ ಬಂದೈತೆ ಅಂತ ಹೇಳಿ ನಿಂತ್ಕೊಬಿಟ್ಟೆ. ಅದೇ ನನಗೀಗ ಬಂದಿರೋದೀಗ. ನಾನು ಬಂದಿದ್ರಾದರೂ ಏನು ಮಾಡ್ತಿದ್ದೆ, ನೀರನ್ನ ಹೆಂಗೆ ತಾನೇ ಹಿಡ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಸರಿ ಅನ್ನಿಸ್ತೈತೆ. ಒಂದು ಸರಿ ಬೇಗ ಬಂದಿದ್ದರೆ ಈ ಥರ ಆಗ್ತಿರ್ಲಿಲ್ವೇನೋ, ನೋಡಿಕೊಂಡು ನೀರು ತಳ್ಳಿದ್ರೆ ಆ ಕಡೆ ಹೋಗ್ತಿತ್ತೇನೋ ಅಂತ ಅನ್ನಿಸ್ತೈತೆ. ಈಗ ಇವರು ಓನರು ಕ್ಲೀನ್ ಮಾಡಿಸ್ಲೇಬೇಕು. ಯಾಕೆ ಅಂತಂದರೆ ಮಳೆ ಬರೋಂಗೈತೆ. ಹಂಗೆ ರಾತ್ರಿಯೆಲ್ಲ ಮರೆತು ಏನಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದರು ಅವರು ಓನರು. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ನಾಳಿದ್ದು ಏನಾರು ಆಗಲಿ, ಇವತ್ತಿಂದ ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕಲ್ಲ. ಎಷ್ಟೊತ್ತಾಗುತ್ತೆ ಕ್ಲೀನ್ ಮಾಡೋದು, ಏನಾಗುತ್ತೆ ಅಂತ ಹೇಳಿ. ಕ್ಲೀನ್ ಮಾಡೋದಿರಲಿ, ನೀರು ತೆಗಿಯೋದಿರಲಿ, ಪ್ರತಿಯೊಂದು ಪಾತ್ರೆ ಕೆಳಗಿಟ್ಟಿರೋ ಪ್ರತಿಯೊಂದನ್ನು ತೊಳಿಬೇಕು. ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ತೊಳೆಯೋದಕ್ಕೆ ಮಾತ್ರ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಸಾಕಾಗೋಗ್ಬಿಡ್ತು, ಇನ್ನೂ ಮುಗಿಲಿಲ್ಲ. ಕೂತ್ಕೊಂಡಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಸಾಕಂದರೆ ಸಾಕಾಗೋಗೈತೆ ನೋಡಿ. ರೆಸ್ಟ್ ಮಾಡಿ ಪೆನೈಲೆಲ್ಲ ಹಾಕಿ ಮತ್ತೆ ಒರೆಸ್ತಾ ಇದ್ದೀನಿ. ಪೆನೈಲೆಲ್ಲ ಹಾಕಿ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ. ಪೆನೈಲ್ ಅಂತೂ ಪೂರ್ತಿ ಹಾಕಿದ್ದೀನಿ. ಇಡೀ ಮನೆಗೆ ಒಂದು ಬಾಟ್ಲಿ ಪೆನೈಲ್ ಅಷ್ಟು ಹಾಕಿದ್ದೀನಿ. ಇನ್ನೂ ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಮತ್ತೆ ಪೆನೈಲ್ ತರಬೇಕು. ಬೇಗ ಆಗಲಿ ಅಂತ ಎಲ್ಲ ಕಡೆಗೂ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ. ರೂಮಲ್ಲಿ ಎಲ್ಲ ಕಡೆಗೂ ಫ್ಯಾನ್ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ ಎತ್ತಿಟ್ಟಿದ್ದೀನಿ. ಟೋಟಲಿ ಹೇಳ್ಬೇಕಂದ್ರೆ ಎಲ್ಲವೂ ಎತ್ತಿಟ್ಟಿದ್ದೀನಿ. ಇಡೀ ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಯಪ್ಪ ಸಾಕಾಗೋಯ್ತು, ಜೀವನ ಸಾಕು ಅನ್ನಿಸ್ತೈತೆ. ಅದರಲ್ಲೂ ಬೆಂಗಳೂರು ಜೀವನ ಖಂಡಿತವಾಗ್ಲೂ ನನಗಂತೂ ಸಾಕು ಅನ್ನಿಸ್ತೈತೆ. ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟೈತೆ ನನಗೆ. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ತುಂಬ ಅಂದರೆ ತುಂಬ ಬೇಜಾರಾಗೈತೆ. ನೋಡಿ ಇಲ್ಲೆಲ್ಲ ಇಟ್ಟಿರೋದು ಪಾತ್ರೆ ಗೀತ್ರೆ ಎಲ್ಲ ತೆಗೆದು ಆಚೆ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದ ಕ್ಲೀನ್ ಮಾಡಿದರೆ ಇನ್ನೊಂದು ಕಡೆ ಡೌನಿಗೆ ಹೋಗಿ ನೀರು ನಿಂತ್ಕೊತೈತಿ. ಏನು ಮಾಡಲಿ ನೋಡಿ, ಎಲ್ಲ ಆಚೆಗೆ ಹಾಕ್ಬಿಟ್ಟಿದ್ದೀನಿ. ಆಚೆಗೆ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಬೇಜಾರಾಗೋಗ್ಬಿಟ್ಟೈತೆ ನೋಡಿ. ಇದನ್ನು ತೆಗಿಬೇಕು, ಎಲ್ಲ ವೇಸ್ಟು. 5 ಕೆಜಿ ಈರುಳ್ಳಿ, 5 ಕೆಜಿ ಈರುಳ್ಳಿನ ಇವಾಗ ಆಚೆ ಹಾಕ್ಬೇಕೇನೋ. ಇದ್ರೊಳಗೂ ನೀರು ಹೋಗ್ಬಿಟ್ಟೈತೆ. ಹೆಚ್ಚು ಕಮ್ಮಿ ಇನ್ನೇನು ನನಗೆ ಈಗ 9 ಗಂಟೆ ಆಗೋಕ್ಕಾಯ್ತು. ಅಲ್ಲಿ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. 11 ಗಂಟೆ ಆಗುತ್ತಾ 12 ಗಂಟೆ ಆಗುತ್ತಾ ಕ್ಲೀನಿಂಗ್ ಗೊತ್ತಿಲ್ಲ. ಯಾಕೆಂದರೆ ಎಷ್ಟು ಸರಿ ಲೈಸೈಲು ಹಾಕಿ ಒರೆಸ್ಬೇಕು ಇಡೀ ಮನೇನ ಅಂತ ಗೊತ್ತಿಲ್ಲ. ಅಷ್ಟು ಗಬ್ಬು ವಾಸನೆ ಹೊಡಿತೈತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಆದರೆ ಹಂಗೆ ಅಂತೂ ಇರೋಕ್ಕಾಗಲ್ಲ, ಕ್ಲೀನ್ ಮಾಡಲೇಬೇಕಲ್ಲ. ಮನೇಲಿ ಮಾಡೋರು ಯಾರೂ ಇಲ್ಲ, ನಾನು ಒಬ್ಬಳೇ ಕ್ಲೀನ್ ಮಾಡ್ತಿರೋದು. ಇನ್ನು ನಮ್ಮ ಮನೇಲಿ ಕೆಲಸ ದಿನವೇ ಬಂದಿಲ್ಲ, ಏನು ಮಾಡೋದು, ಮಾಡಬೇಕು. ಅಂತೂ ಬ್ಯಾಡ್ ಲಕ್ ಇವತ್ತು ಅಷ್ಟೇ. ಈ ಮನೆಗೆ ಬಂದು ನಾವು 2.5 ವರ್ಷ ಆಯಿತು. ಒಂದಿನವೂ ಈ ಥರ ಸಿಚುವೇಶನ್ ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಸಿಚುವೇಶನ್ ನೋಡಿ. ಮನೆಯೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಇಷ್ಟೊತ್ತಾಯಿತು. ಇಷ್ಟರ ಮೇಲಕ್ಕೆ ಸ್ನಾನಕ್ಕೆ ಹೋಗಬೇಕು. ಊಟ ಇಲ್ಲ, ಏನಿಲ್ಲ. ಫಸ್ಟ್ ಆಫ್ ಆಲ್ ತಿನ್ನೋಕ್ಕಂತೂ ಆಗೋದೇ ಇಲ್ಲ. ಅದರ ಸ್ಮೆಲ್ಲೇ ಮೂಗಾಗೆ ಬಾಯಾಗೆ ಎಲ್ಲ ಐತೆ. ಒಂದು ಪಾತ್ರೆನೂ ಬಿಟ್ಟಿಲ್ಲ. ಕೆಳಗಿರೋದೆಲ್ಲನೂ ತೊಳೆದಿದ್ದೀನಿ. ಕೆಳಗೆ ಏನೆಲ್ಲ ಇದೆಯೋ ಎಲ್ಲನೂ ತೊಳೆದು ಒಣಸಿದ್ದೀನಿ. ನಮ್ಮ ಮನೆಯವರು ಫುಲ್ ಮನೆಯೆಲ್ಲ ಅದು ಎಷ್ಟು ಸಾರಿ ಒರೆಸಿದ್ರೋ ಗೊತ್ತಿಲ್ಲ. ಒಂದೊಂದು ಹಾಲು, ರೂಮು, ಕಿಚನು ಅಂತ ಹೇಳಿ ಒಂದು 15-20 ಸರಿ ಒರೆಸಿದ್ದಾರೆ. ಯಾಕೆಂದರೆ ಆ ಸ್ಮೆಲ್ಲು ಹೋಗ್ಬೇಕಲ್ಲ. ಪೆನೈಲ್ 2 ಖಾಲಿ ಆಗೈತೆ, ಲೈಸಾಲ್ ಖಾಲಿ ಆಗೈತೆ. ಅಪ್ಪ ಬಾಬಾ, ಆ ಸ್ಮೆಲ್ಲು ನನಗಿನ್ನ ಒಂದು ವಾರ ಊಟ ಹಿಡಿಸಲ್ಲ. ಆ ಥರ ಸ್ಮೆಲ್ಲು.
ಹೊಟ್ಟೆ ಹಾಗೆ ತೊಳಸಿ ತಿಂದಿದ್ದೆಲ್ಲ ಆಚೆ ಬರಬೇಕು ಆ ಥರ ಆಗ್ತಿತ್ತು. ಆದರೂ ಏನು ಮಾಡೋದು, ಕ್ಲೀನ್ ಮಾಡಲೇಬೇಕಲ್ಲ. ಅಲ್ಲಿ 2 ಗಂಟೆಗೆ ಪೂರ್ತಿ ಇಡೀ ಮನೇನ ಕ್ಲೀನ್ ಮಾಡಿ ನಾನು ನಮ್ಮ ಮನೆಯವರು ಸ್ನಾನ ಮಾಡ್ಕೊಬಂದೆ. ಅವರು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ರಲ್ಲ, ಬಂದು ಮನೇಲಿ ಫುಲ್ ಕೆಲಸ ಮಾಡಿದ್ದಾರೆ. ಫುಲ್ ಸುಸ್ತಾಗಿ ಮಲಗಿಬಿಟ್ರು. ನಾನು ಆಮೇಲೆ ಸ್ನಾನ ಮಾಡ್ಕೊಬಂದಿದ್ದೀನಿ. ಏನು ಹೊಟ್ಟೆಗೆ ಊಟಂತೂ ಇಲ್ಲ. ಇವತ್ತು ಉಪವಾಸನೇ ಇದ್ರೂ ಸಹ ತಿನ್ನೋಕ್ಕಾಗಲ್ಲ. ತಂದು ಕೊಡ್ತೀನಿ ಅಂತ ಎಲ್ಲ ಹೇಳಿದರು ಫ್ರೆಂಡ್ಸು, ಆದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನೇ ಬೇಡ ಅಂತ ಹೇಳಿಬಿಟ್ಟೆ. ಫ್ರೆಂಡ್ಸ್, ನಮ್ಮ ಮನೆ ಪರಿಸ್ಥಿತಿ ಇವತ್ತು ಹಿಂಗಾಗಿದೆ. ನಿಮಗೂ ಈ ಥರ ಸಿಚುವೇಶನ್ ಬಂದೈತೆ ಅಂತ ಹೇಳ್ರಿ, ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್. ಟೇಕ್ ಕೇರ್.